ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಪಾಸಿಟಿವ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಹನ. ನಾವಿವತ್ತು 70% ಆಫ್ ಡಿಸ್ಕೌಂಟ್ ನಡೀತಾ ಇತ್ತು. ಸೊ ಅಲ್ಲಿಗೆ ಬಂದಿದ್ವಿ. ಪಿಂಗಾಣಿ ವಸ್ತುವಿಂದ ಸ್ಟಾರ್ಟ್ ಆಗಿ ಡ್ರೆಸ್ವರೆಗೂ ಕೂಡ ಎಂಡ್ ಆಗುತ್ತೆ. ಸೊ ಯಾವ್ಯಾವ ವಸ್ತುಗಳಿದೆ, ಏನೇನು ವಸ್ತುಗಳಿದೆ ಎಲ್ಲ ಕೂಡ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಅರ್ಧಂಬರ್ಧ ವಿಡಿಯೋ ನೋಡಿದರೆ ಏನೂ ಅರ್ಥ ಆಗಲ್ಲ, ಪೂರ್ತಿ ವಿಡಿಯೋ ನೋಡಿದರೆ ಮಾತ್ರ ಅರ್ಥ ಆಗೋದು. ಲೋಟಗಳು, ಪಿಂಗಾಣಿ ವಸ್ತುಗಳು, ಆಲ್ಮೋಸ್ಟ್ ಎಲ್ಲ ತರಹದ ಪಿಂಗಾಣಿ ವಸ್ತುಗಳು ಇದ್ವು. ಲೋಟ, ಆಮೇಲೆ ಕುಡಿಯೋಂತಹ ಗ್ಲಾಸಸ್ಗಳು, ಆಮೇಲೆ ನೆಕ್ಸ್ಟು ಟಿ ವಿ ಹತ್ರ ಇಡೋ ಡೆಕೋರೇಷನ್ ಮಾಡೋಂತಹದ್ದು, ಪಾಟ್ಗಳು, ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ನೋಡಿ, ಕಪ್ಗಳೆಲ್ಲ ಚೆಂದ ಕಾಣಿಸ್ತಾ ಇತ್ತು. ಆಮೇಲೆ ಎಷ್ಟು ಕೇರ್ಫುಲ್ಲಾಗಿ, ಗೊತ್ತಲ್ವ ನಿಮಗೆ ಪಿಂಗಾಣಿ ವಸ್ತುಗಳನ್ನು ಯಾವ ಥರ ಕೇರ್ಫುಲ್ಲಾಗಿ ಇಟ್ಕೋಬೇಕು ಅನ್ನೋದು. ಸೊ ಅದೇ ಥರ ಇಟ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಹ್ಯಾಮರಿದ್ರೂ ಕೂಡ ಒಡೆದೋಗುತ್ತೆ. ನಾವು ಎಷ್ಟು ಸೇಫ್ಟಿಯಾಗಿ ಇಟ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡು. ನೋಡಿ, ತುಪ್ಪದ ಬಾಕ್ಸ್ ಇಡೋದು, ಆಮೇಲೆ ಬಟ್ಲುಗಳು, ಆಮೇಲೆ ಪ್ಲೇಟ್ಸು, ವೆರೈಟೀಸ್ ಅಂದರೆ ನೋಡೋಕ್ಕೆ ಇಂತ ನಾವು ತೊಗೋಬೇಕು ಅಂತಲೇ ಅನಿಸುತ್ತೆ. ಅಷ್ಟು ಒಂದಕ್ಕಿಂತ ಒಂದು ಹೆಚ್ಚು ಚೆನ್ನಾಗಿತ್ತು. ಆಮೇಲೆ ಹಾಟ್ ಬಾಕ್ಸು ಎಲ್ಲ ತರಹದ್ದು ಕೂಡ ಇತ್ತು. ನೋಡಿ ಯಾವ ಥರ ಇದೆ ಅಂತ. ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿತ್ತು. ಫ್ಲವರ್ ಥರನೇ ಇದೆ ನೋಡಿ, ಫ್ಲವರ್ ಪಾಟ್ ಅಂತಲೇ ಹೇಳ್ಬೋದು, ಅಷ್ಟು ಚೆಂದ ಇತ್ತು. ಒಂದಕ್ಕಿಂತ ಒಂದು ಸೂಪರ್ ಅಂತಲೇ ಹೇಳ್ಬೋದು. ಮತ್ತು ನಾವು ಪಿಂಗಾಣಿ ವಸ್ತುವಲ್ಲಿ ಇಡ್ತೇವಲ್ಲ, ಹಾಳಾಗಲ್ಲ. ಉಪ್ಪಿನಕಾಯಿ ಅವೆಲ್ಲ ಪಿಂಗಾಣಿ ವಸ್ತುವಲ್ಲಿಟ್ಟಾಗ ಭಾಳ ದಿನ ಬಾಳಿಕೆ ಬರುತ್ತೆ ಅಂತೆ, ಬೇಗ ಹಾಳಾಗಲ್ಲ. ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ, ಹೆಂಗಿರುತ್ತೋ ಹಾಗೆ ಇರುತ್ತೆ. ನಾವು ಯಾವ ಥರ ಮಾಡಿರ್ತೀವೋ ಅದೇ ಥರನೇ ಇರುತ್ತೆ. ನೋಡಿ, ಇವೆಲ್ಲ ಉಪ್ಪಿನಕಾಯಿ ಹಾಕೋದು, ಉಪ್ಪು ಹಾಕೋದು, ನಿಮ್ಗೆ ಏನೇನಕ್ಕೆ ಬೇಕೋ ಯೂಸ್ ಅಂದರೆ ಡೈಲಿ ತಿನ್ನೋ ಅಂತಹ ಪದಾರ್ಥಗಳನ್ನು ಈ ಥರ ಅದರಲ್ಲಿ ಬಾಕ್ಸಲ್ಲಿ ಹಾಕಿಡಿ. ಚೆನ್ನಾಗಿರುತ್ತೆ. ಯೂಸ್ ಮಾಡಿಕೊಂಡಷ್ಟು ನೀವು ಯಾವ ರೀತಿ ಯೂಸ್ ಮಾಡ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಅಂತಲೇ ಹೇಳ್ಬೋದು. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ನಂತರ ಅಲ್ಲಿ ಹೊರಗಿಟ್ಟಿರ್ತಕ್ಕಂತಹದನ್ನು ತೋರಿಸಿದ್ವಿ. ನೆಕ್ಸ್ಟ್ ಒಳಗಿರ್ತಕ್ಕಂತಹದನ್ನು ತೋರಿಸ್ತೀನಿ. ಯಾವುದಪ್ಪ ಅಂದರೆ ಮ್ಯಾಟ್ಸ್, ಆಮೇಲೆ ಬೆಡ್ಶೀಟ್ಸು, ಆಮೇಲೆ ಪಿಲ್ಲೋಸ್, ಆಮೇಲೆ ಬೆಡ್ಡಿಗೆ ಹಾಸುವಂತಹದ್ದು ಬೆಡ್ಶೀಟು, ಎಲ್ಲ ತರಹದ್ದು ಕೂಡ ಅಲ್ಲಿ ನಾವು ನೋಡಬಹುದು. ಆಮೇಲೆ ಡ್ರೆಸ್ಸಸ್ಸು, ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಸೀರೆ ನೋಡಿ, ಇವೆಲ್ಲ ಸೀರೆ ತೋರಿಸ್ತಾ ಇದ್ದಾರಲ್ಲ, ಈ ಸೀರೆ ಕಾಟನ್ ಸೀರೆ, ಕಲರ್ ಹೋಗಲ್ಲ, ಯಾವುದೇ ರೀತಿ ಶೇಡ್ ಆಗಲ್ಲ, ರೀಸನಬಲ್ ಪ್ರೈಸಲ್ಲೂ ಕೂಡ ಸಿಗುತ್ತೆ. ಇಷ್ಟ ಇದ್ದವರು ಪರ್ಚೇಸ್ ಮಾಡ್ಕೋಬೋದು. ಆಮೇಲೆ ಈ ಸೀರೆ ನೋಡೋದಕ್ಕೆ ಒಂಥರ ಕಾಣಿಸ್ಬೋದು ಕೆಲವೊಂದು ಟೈಮಲ್ಲಿ, ಬಟ್ ಹಾಕ್ಕೊಂಡಾಗ ಕೆಲವೊಂದು ಸೀರೆಗಳು ಲುಕ್ ಕಾಣಿಸುತ್ತೆ. ನೋಡೋಕ್ಕೆ ಚೆನ್ನಾಗಿ ಕಾಣಿಸಿಲ್ಲ ಅಂದರೂ ಹಾಕ್ಕೊಳೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನಾವು ಒಂದು ಕಡಿಮೆ ರೇಟಿನ ತೊಗೊಳೋದ್ಕಿಂತ ಕಾಸ್ಟ್ಲಿ ಜಾಸ್ತಿ ದುಡ್ಡು ಕೊಟ್ಟು ಒಳ್ಳೆ ಕ್ವಾಲಿಟಿ ಇರೋದು ತೊಗೋಬೋದು ಅಂತಲೇ ಹೇಳ್ಬೋದು. ಇಷ್ಟ ಇದ್ದವ್ರು ತೊಗೊಡಿ. ವೈಟ್ ಸೀರೆ, ಕ್ರೀಮ್ ಸೀರೆ, ಡಿಫ್ರೆನ್ಸ್ ಕಲರ್ಸ್ ಆಫ್ ಸೀರೆಸ್ ಇದ್ದಾವೆ. ಅದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟೇ ತೋರಿಸಿದ್ವಿ. ಜಾಸ್ತಿ ಏನು ಅಲ್ಲಿದ್ದವು, ನಾವೇ ಬೇಡ ಪಾಪ ತೊಂದರೆ ಆಗುತ್ತೆ ಅಂತ ಎಷ್ಟು ಬೇಕೋ ಅಷ್ಟೇ ತೊಗೊಂಡ್ವಿ. ಇನ್ನು ವೆರೈಟೀಸ್ ಇದ್ದಾವೆ ನೋಡಿ, ನಿಮಗೆ ಇಷ್ಟ ಇದ್ದೋ ತೊಗೋಬೋದು. ನಂತರ ಯಾವುದಕ್ಕೆ ಅಂದರೆ ಮೀಡೀಸ್ ಅಂದರೆ ಗೊತ್ತಲ್ವ ನಿಮಗೆ. ಮೀಡೀಸ್ ಇದ್ವು, ಕರ್ಡ್ಸ್ ಇದ್ವು, ಆಮೇಲೆ ಸಿಂಗಲ್ ಟಾಪ್ಸ್ ಇದ್ವು, ಆಮೇಲೆ ಪಟೇಲ ಅಂತ ಹೇಳ್ತಾರಲ್ವ, ಸೊ ಪಟೇಲನೂ ಇದ್ವು. ಅದು ಕೂಡ ಅಷ್ಟೇ ತುಂಬ ದಪ್ಪ ಇದ್ವು, ಯಾವುದೇ ರೀತಿ ತಳ್ಳಗೆ ಅಥವಾ ಹಾಳಾಗೋ ಥರ ಇರಲಿಲ್ಲ. ಎಲ್ಲ ನಾನು ಕೂಡ ಒಂದು ಮಿಡಿ ತೊಗೊಂಡೆ, ಚೆನ್ನಾಗಿದೆ. ನಾನು ಕೂಡ ತೊಗೊಂಡ್ಮೇಲೆ ಏನೋ ಒಂದು ರೀತಿ ಚೆನ್ನಾಗಿ ಅನ್ನಿಸ್ತು. ಒಳ್ಳೆ ಕ್ವಾಲಿಟಿ ಇರೋಂತಹದನ್ನೇ ತೊಗೊಂಡಿದ್ದೀನಿ, ಏನೋ ಸ್ಯಾಟಿಸ್ಫ್ಯಾಕ್ಷನು ಕೂಡ ನನಗಿತ್ತು. ಶಾರ್ಟ್ ಮಿಡಿನೂ ಇತ್ತು, ಲಾಂಗ್ ಮಿಡಿನೂ ಇತ್ತು. ನಾನು ಲಾಂಗ್ ಇರೋ ಮಿಡಿನ ತೊಗೊಂಡೆ. ಶಾರ್ಟ್ಸನ್ನು ನಿಮಗಿಷ್ಟ ಇದ್ದೋ ತೊಗೋಬೋದು, ಅದು ಅವ್ರವ್ರ ಇಷ್ಟ. ನೋಡಿ, ಅದರಲ್ಲೇ ವೆರೈಟೀಸ್ ಆಫ್ ಶಾರ್ಟ್ಸ್ ಮಿಡೀಸ್ ಆ್ಯಂಡ್ ಲಾಂಗ್ ಮಿಡೀಸ್ ಆ್ಯಂಡ್ ಕುರ್ತಾಸ್, ಎನಿಥಿಂಗ್ಸ್ ಕಲೆಕ್ಷನ್ಸ್ ಇದ್ವು ನೋಡಿ. ವೈಟ್ ಕಲರ್ ಇದೆ,
ನೇವಿ ಬ್ಲೂ ಇದೆ, ಎಲ್ಲ ಕಲರು ಮಿಕ್ಸ್ ಇದೆ. ಎಲ್ಲ ಕಲರು ಮಿಕ್ಸ್ ಇರೋದು ತೊಗೊಂಡ್ರೆ ಏನು ಅಡ್ವಾಂಟೇಜ್ ಅಂದರೆ ಮೇಲ್ಗಡೆ ಟಾಪ್ಸ್ ಇರುತ್ತಲ್ವ ಅದನ್ನು ಯಾವ ಕಲರ್ ಆದರೂ ಹಾಕ್ಕೋಬೋದು. ಎಲ್ಲ ಥರದ್ದು ಮಿಕ್ಸ್ ಮೀಡಿಸ್ ತಗೊಂಡ್ರೆ ಟಾಪ್ಸ್ ಯಾವ ಕಲರ್ ಇದ್ದರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಮೇಲ್ಗಡೆ ಹಾಕ್ಕೊಂಡು ಕುರ್ತೀಸು, ಸೊ ತುಂಬ ಅದು ಕೂಡ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿದ್ವು. ಆಮೇಲೆ ಕ್ವಾಲಿಟಿ ಇದೆ ಅಲ್ಲ, ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. 250ಗೆ ಅಲ್ಲಿ ಹಾಕಿದ್ದಾರೆ ನೋಡಿ, ಇವೆಲ್ಲ 250ಗೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮ್ಯಾಟ್ಸ್ ಅಷ್ಟೇ, ಬ್ಯಾಗ್ಸು ಕೂಡ ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಅಂತ. ಬ್ಯಾಗ್ಸು ನನಗಂತೂ ಇಷ್ಟ ಆಯಿತು. ಪಿಲ್ಲೋಸ್ ನೋಡಿ, ನಾವು ಯಾವತ್ತೂ ಆಲ್ಮೋಸ್ಟ್ ಕ್ವಾಲಿಟಿ ಇರೋದನ್ನೇ ತೊಗೋಬೇಕು. ಈ ಥರದವೆಲ್ಲ ಆಗ್ಲಾಗ್ಲ ತೊಗೊಂಡ್ರೆ ಹಾಳಾಗಿ ಹೋಗ್ಬಿಡುತ್ತೆ. ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ ನೋಡಿ. ಇದು ಕೂಡ ಕುರ್ತೀಸ್. ಆಮೇಲೆ ಇದು ಆಫ್ ಜೀನ್ಸಿಗೆ ಹಾಕೋಣ ಅಂಥದ್ದು. ಇದು ಜೀನ್ಸಿಗೆ ಹಾಕ್ಕೊಂಡು ವೇರ್ ಮಾಡೋ ಅಂತಹದ್ದು. ಇದು ಕೂಡ ವೆರೈಟೀಸ್ ಇದ್ವು, ತುಂಬ ಕಲೆಕ್ಷನ್ಸ್ ಇದ್ವು. ಜಸ್ಟ್ ಹಾಗೆ ವಿಡಿಯೋ ಮಾಡ್ಕೊಂಡು ಬಂದೆ. ಆಮೇಲೆ ಇದು ನಿಮಗೆ ಗೊತ್ತಿದೆ ಅಲ್ಲ, ಡೆಕೋರೇಷನ್ ಮಾಡೋ ಅಂತಹದ್ದು, ಮನೆಗೆ ಡೆಕೋರೇಷನ್ ಮಾಡೋ ಅಂಥದ್ದು ಗಿಳಿ ನೋಡಿ. ಇಲ್ಲೂ ಕೂಡ ಬ್ಯಾಗ್ಸ್ ಇದೆ, ಬ್ಯಾಗ್ಸು ಎಲ್ಲ ಥರದ್ದು ಇದೆ. ಆಮೇಲೆ ಈ ಕಡೆ ಸೈಡು ಉಪ್ಪಿನಕಾಯಿ ಅದು ಇದು ಏನೇನೋ ಮಾಡ್ತಾಯಿದ್ರು. ಆಮೇಲೆ ಒಂದು ಡ್ರೆಸ್ಸನ್ನು ತೋರಿಸಿದ್ರು, ಒಂದು 2-3 ಥರ ಡ್ರೆಸ್ಸನ್ನು ತೋರಿಸಿದ್ರು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಸ್ವೆಟರ್ಸ್, ಅಂದರೆ ಬಾಯ್ಸ್ಗೆ ಹಾಕೊಳ್ಳೋ ಸ್ವೆಟರ್ಸ್, ಹುಡುಗರಿಗೆ ಹಾಕ್ಕೊಳ್ಳೋ ಅಂತಹದ್ದು ಸ್ವೆಟರ್ಸ್ ಕೂಡ, ಅಂದರೆ ಸ್ವೆಟರ್ಸ್ ಥರನೂ ಆಗುತ್ತೆ, ಮೇಲ್ಗಡೆ ಹಾಕ್ಕೊಳ್ಳೋ ಟೀ ಶರ್ಟ್ ಥರನೂ ಕಾಣಿಸುತ್ತೆ. ಅದು ಒಳ್ಳೆ ಲುಕ್ ಕೊಡುತ್ತೆ. ಆಮೇಲೆ ಸಣ್ಣ ಮಕ್ಳಿಗೆ ಹಾಕೋ ಇಯರ್ ಬ್ಯಾಂಡ್ಸ್ ಇದ್ವು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ವುಡ್ಡಿಂದ ಮಾಡಿರ್ತಕ್ಕಂತಹದ್ದು ಸೋಫಾ ಸೆಟ್ಗಳು, ಆಮೇಲೆ ಡೈನಿಂಗ್ ಟೇಬಲ್ಲು, ಆಮೇಲೆ ನೆಕ್ಸ್ಟು ಇದ್ರದ್ದು ಕುತ್ಕೊಳ್ಳೋ ಅಂತಹ ಚೇರ್ ಇರೋದಿತ್ತು. ಆಮೇಲೆ ಜೋಕಾಲಿ ಕೂಡ ಅಲ್ಲಿತ್ತು, ಅದನ್ನು ಕೂಡ ತೊಗೊಂಡಿದ್ದೆ. ವಿಡಿಯೋ ಹಾಕ್ತಾ ಇದ್ದೇನೆ ನೋಡಿ, ಇದರಲ್ಲಿ ಬರುತ್ತೆ, ತೋರಿಸ್ತೇನೆ. ನಂತರ ಬ್ಲೌಸ್ ಇದ್ದಾವೆ ನೋಡಿ, ಬ್ಲೌಸು. ಆಮೇಲೆ ಲೆಹಂಗಾ ಕೂಡ ಚೆನ್ನಾಗಿದ್ವು. ಬ್ಲೌಸ್ ಅಂದರೆ ಯಾವ ಥರ ಅಂದರೆ ರೆಡಿಮೇಡ್ ಬ್ಲೌಸ್, ಸೀರೆಗೆ ತಕ್ಕ ಹಾಗೆ ಇರೋಂತಹ ಕಲೆಕ್ಷನ್ಸ್ ಬ್ಲೌಸ್, ರೆಡಿಮೇಡ್ ಬ್ಲೌಸ್ ಇದ್ವು. ನನಗಂತೂ ರೆಡಿಮೇಡ್ ಬ್ಲೌಸ್ ತುಂಬ ಇಷ್ಟ ಆಯಿತು. ಆಮೇಲೆ ಫ್ಯಾನ್ಸಿ ರೆಡಿಮೇಡ್ ಬ್ಲೌಸ್ ಇದ್ವು, ಫ್ಯಾನ್ಸಿ. ಇವಾಗ ಎಲ್ಲ ಥರ ಕಲರ್ಗೂ ಎಲ್ಲ ಸೀರೆಗೂ ಮ್ಯಾಚ್ ಆಗೋಂತಹ ಬ್ಲೌಸ್ ಇರ್ತಾವಲ್ಲ, ಅದು ನೋಡಿ. ಇದೇ ಜೋಕಾಲಿ. ಇದು ಎಷ್ಟು ಇತ್ತು ಅಂತ ನಾವು ಕೇಳಕ್ಕೆ ಹೋಗಲಿಲ್ಲ, ತುಂಬ ರೇಟ್ ಇತ್ತು ಅನಿಸುತ್ತೆ. ಬಟ್ ವಿಡಿಯೋ ಮಾಡ್ಕೊಂಡು ಬಂದೆ. ಅದು ಕೂಡ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ ಆಯಿತಾ. ಇದು ಹಾಕೋ ಅಂತಹದ್ದು ವಸ್ತುಗಳು. ಆಮೇಲೆ ಸ್ಲಿಪ್ಪರ್ಸ್ ಇದ್ವು, ಸ್ಲಿಪ್ಪರ್ಸು ಕೂಡ ಚೆನ್ನಾಗಿದ್ವು. ಯಾವ್ದು ತೊಗೊಳ್ತಿರೋ ಯಾವ್ದು ಬಿಡ್ತೀರೋ ನೋಡಿ, ನಿಮಗೆ ಬಿಟ್ಟಿದ್ದು ಆಯಿತಾ. ಅಷ್ಟು ತೊಗೊಂಡೋಗಂಗಿದ್ರೆ ಅಷ್ಟು ತೊಗೊಂಡೋಗಿ. ಆಮೇಲೆ ಮ್ಯಾಟ್ಸ್ ನೋಡಿ, ತುಂಬ ಚೆನ್ನಾಗಿದೆ. ಡಿಸೈನ್ಸ್ ಆಫ್ ಮ್ಯಾಟ್ಸ್ ಅಂತಲೇ ಹೇಳ್ಬೋದು. ಕಲರ್ ಇದೆ, ವೆಲ್ಕಮ್ ಟು ಹೋಮ್ ಅಂತ ಇದೆ. ಆಮೇಲೆ ನಿಮ್ಮ ಪಾದಗಳು ಅಂತ ಅಂದ್ಕೊಂಡು ಪಾದಗಳು ಬೇರೆ ಇದ್ದಾವೆ ನೋಡಿ. ಆಮೇಲೆ ಗೊಂಬೆಗಳು ಸಹ ಇದೆ. ಆಮೇಲೆ ಉದಿನ ಕಡ್ಡಿ ಸಿಕ್ಸೋದು ಆ ಥರ ಎಲ್ಲ ಇದೆ ಅನಿಸುತ್ತೆ ನೋಡಿ. ಬುದ್ಧ ಗೊಂಬೆಗಳು ತುಂಬ ಚೆನ್ನಾಗಿದ್ದಾವೆ. ಅವರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಯಾವ ಥರ ಇಡೋದು, ಹೆಂಗೆ ಏನು ಅಂತ. ನೋಡಿ ಹೇಗಿದೆ. ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಯಾರು ನನ್ನ ಚಾನಲನ್ನು ಹೈಕ್ ಮಾಡಿಲ್ಲ ಹೈಕ್ ಮಾಡಿ, ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಬೆಲ್ ಬಟನನ್ನು ಯಾರು ಕ್ಲಿಕ್ ಮಾಡಿಲ್ಲ ಕ್ಲಿಕ್ ಮಾಡಿ. ಯಾಕೆ ಅಂದರೆ ನಾನು ಹಾಕೋ ವಿಡಿಯೋ ಅಷ್ಟು ಇನ್ಸ್ಪಿರೇಷನ್ಸ್ ಇರುತ್ತೆ, ಅಷ್ಟು ಯೂಸ್ಫುಲ್ ಇರುತ್ತೆ. ಸೊ ಸಪೋರ್ಟ್ ಮಾಡಿದ್ರೆ ನಿಮಗೆ ಯೂಸ್ ಇರುತ್ತೆ. ನಂತರ
ರಂಗೋಲಿ ಹಾಕೋವಂಥದ್ದಿತ್ತು. ಅದಾದಮೇಲೆ ಇಲ್ಲಿ ಹಪ್ಪಳ ಪಾಪಡ್ ಅಂತ ಹೇಳ್ತಾರಲ್ವ, ಅದು ವೆರೈಟೀಸ್ ಅವಿದ್ವು. ಅದು ಕೂಡ ಪಾಪಡ್ಸ್ ಅಂದರೆ ವೆರೈಟಿ, ಅಂದರೆ ಬೇರೆ ಬೇರೆ ಥರ ಪಾಪಡ್ಸ್ಗಳೆಲ್ಲ ಇದ್ವು. ಆಮೇಲೆ ಇನ್ನೊಂದು ಪಾಪಡ್ಸಲ್ಲಿ ಏನು ಮಾಡಬೇಕು ಅಂದರೆ ಅದಕ್ಕೆ ಹಸಿಮೆಣಸಿನ್ಕಾಯಿ, ಆಮೇಲೆ ಕ್ಯಾರೆಟು, ಈರುಳ್ಳಿ ಅವೆಲ್ಲ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನಾನು ಅದಕ್ಕೆ ತೊಗೊಂಡು ಹೋದೆ. ನಂತರ ಅಲ್ಲಿ ಬುಕ್ಸ್ ಅಂಗಡಿ ಇತ್ತು, ಅದೇ ಇದರಲ್ಲಿ ಅದು ಕೂಡ ಸೇಲ್ ನಡೀತಾ ಇತ್ತು. ಇಂಟ್ರೆಸ್ಟ್ ಇರ್ತಕ್ಕಂತಹ ವ್ಯಕ್ತಿಗಳು ಬುಕ್ಸನ್ನು ಪರ್ಚೇಸ್ ಮಾಡ್ಬೋದು. ಯಾರಿಗೆ ಆಸಕ್ತಿ ಇರುತ್ತೋ, ಕೆಲವೊಬ್ಬರಿಗೆ ಬುಕ್ಸೇ ಫ್ರೆಂಡ್ಸ್ ಆಗಿರುತ್ತೆ, ಯಾರು ಕೂಡ ಫ್ರೆಂಡ್ಸ್ ಇರಲ್ಲ, ಅಂಥವರಿಗೆ ಬುಕ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂಥ ವ್ಯಕ್ತಿಗಳು ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದ್ವು, ಒಂದೊಂದು ವಿಚಾರಗಳು ಕೂಡ ಚೆನ್ನಾಗಿತ್ತು, ನಿಮ್ಮನ್ನು ಪ್ರೇರಿಸುವುದು. ಅಂಡ್ ಅದೇನೇನೋ ಸ್ಪೆಷಲ್ಸ್ ಇದ್ವು ನೋಡಿ, ಇಷ್ಟ ಆದವ್ರು ತಗೋಬೋದು. ಅದು ಕೂಡ ಡಿಸ್ಕೌಂಟ್ ಇಷ್ಟು % ಅಂತ ಡಿಸ್ಕೌಂಟ್ ಕೊಡ್ತಾಯಿದ್ರು. ಥ್ಯಾಂಕ್ ಯು ಸೋ ಮಚ್. ಇಷ್ಟೋ ತನಕ ನನ್ನ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್ ಬಾಯ್.